Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, do you know what is the meaning of consumer? Consumer is a person who buys goods and services from the producer. But unfortunately, many a times the consumers are neglected, exploited, and cheated. So he need knowledge about market and consumer protects consumer rights and other information. ಕನ್ಸ್ಯೂಮರ್ ಅಂತಂದ್ರೆ ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನಾವು ಹುಡ್ಕೋದಾರೆ, ಯಾರು ಮಾರಾಟಗಾರರಿಂದ ಅಥವಾ ಉತ್ಪಾದಕರಿಂದ ವಸ್ತುಗಳನ್ನು ಕೊಳ್ತಾರೋ ಅವರನ್ನು ಕನ್ಸ್ಯೂಮರ್ ಅಥವಾ ಗ್ರಾಹಕ ಅಂತಂದೇಳ್ಬಿಟ್ಟು ಕರೀತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ ಒಂದು ಗ್ರಾಹಕ ಅಥವಾ ಕನ್ಸ್ಯೂಮರ್ ಅಂತಕ್ಕಂಥವನು ತಿರಸ್ಕೃತ ಆಗ್ತಾ ಇದ್ದಾನೆ, ಅವನು ಮೋಸ ಹೋಗ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಶಿಕ್ಷಣ ಅಂತಕ್ಕಂಥದ್ದು ಬೇಕು. ಆ ಒಂದು ಮಾರುಕಟ್ಟೆಗಳ ಬಗ್ಗೆ ಜ್ಞಾನ ಇರ್ಬೋದು, ಅಥವಾ ಈ ಒಂದು ಗ್ರಾಹಕರ ಕಾಯ್ದೆಗಳ ಬಗ್ಗೆ ಇರ್ತಕ್ಕಂಥ ಒಂದು ಗ್ರಾಹಕರ ಕಾಯ್ದೆಯ ಬಗ್ಗೆ ಅವನಿಗೆ ತಿಳಿಸ್ಕೊಡೋದಿರ್ಬೋದು, ಅಥವಾ ಇತರೆ ಹಕ್ಕುಗಳ ಬಗ್ಗೆ ಅವನಿಗೆ ತಿಳಿಸ್ಕೊಡೋದಿರ್ಬೋದು. ಹೀಗಾಗಿ ಆ ಒಂದು ಗ್ರಾಹಕರಿಗೆ ಸ್ವಲ್ಪ ಮಟ್ಟದ ಶಿಕ್ಷಣವನ್ನು ನಾವು ಕೊಡಬೇಕಾಗಿದೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕನ್ಸ್ಯೂಮರ್ ಎಜುಕೇಶನ್ and protection, the fourth chapter of business study of class 10th. In this chapter, we are going to learn about the consumer rights, exploitation, and consumer awareness. The major objectives of the consumer protection and its importance, and to follow certain precautionary measures while buying goods and services. Finally, we learn about the significance of the consumer education and information with regard to methods of filing cases with the consumer court. Dear students, in the beginning, we are going to learn about the meaning of user and provider. Here there is a question, who is called a user? ಯಾರನ್ನು ನಾವು ಯೂಸರ್ ಅಂತ ಕರಿತೀವಿ? According to the service organization, the person who used the goods and services called as user. ಯಾರು ಸರಕು ಮತ್ತು ಸೇವೆಗಳನ್ನು ಉಪಯೋಗಿಸ್ತಾನೋ ಕೊಳ್ತಾನೋ ಅವನನ್ನು ನಾವು ಯೂಸರ್ ಅಂತಂದೇಳ್ಬಿಟ್ಟು ಕರೆಯುತ್ತೀವಿ. Here another question is there, who is called a provider? Who is called a provider? The person who supplies goods and services is called provider. ಯಾರು ಯೂಸರ್ಗೆ ಗೂಡ್ಸು ಮತ್ತು ಸರ್ವಿಸನ್ನು, ಸರಕು ಮತ್ತು ಸೇವೆಗಳನ್ನು ಪ್ರೊವೈಡ್ ಮಾಡ್ತಾನೋ, ಒದಗಿಸ್ತಾನೋ, ಪೂರೈಸ್ತಾನೋ ಅವನನ್ನು ನಾವು ಪೂರೈಕೆದಾರ ಅಂತಂದೇಳ್ಬಿಟ್ಟು ಕರಿತೀವಿ. Nowadays, the government in its Consumer Protection Act has used the word consumer in place of user. ಈಗ ಸರ್ಕಾರ ತನ್ನ ಒಂದು ಗ್ರಾಹಕ ರಕ್ಷಣಾ ಕಾಯ್ದೆಯ ಪ್ರಕಾರ, ಗ್ರಾಹಕ ರಕ್ಷಣಾ ಕಾಯ್ದೆಯಲ್ಲಿ ಈ ಒಂದು ಯೂಸರ್ ಅಂತಕ್ಕಂಥ ಪದದ ಬದಲಿಗೆ ಈಗ ಕನ್ಸ್ಯೂಮರ್ ಅಂತಕ್ಕಂಥ ಪದವನ್ನು ಬಳಸ್ತಾ ಇದೆ. ಕನ್ಸ್ಯೂಮರ್ ಅಂತಂದ್ರೆ ಗ್ರಾಹಕ. ಕನ್ಸ್ಯೂಮರ್ ಮೀನ್ಸ್ ಗ್ರಾಹಕ ಅಂತಂದೇಳ್ಬಿಟ್ಟು ಅರ್ಥ. Dear students, do you know, it is the duty of traders and producers to provide quality of goods and services for the price paid by the consumer. It is the duty of traders and producers. ಈಗ ಮಾರಾಟಗಾರರಿರ್ಬೋದು, ಉತ್ಪಾದಕರಿರ್ಬೋದು, ಇವರ ಒಂದು ಕರ್ತವ್ಯ ಏನಪ್ಪ ಅಂತಂದರೆ ಟು ಪ್ರೊವೈಡ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದ ಪ್ರೈಸ್ ಪೇಡ್ ಬೈ ದ ಕನ್ಸ್ಯೂಮರ್. ಈಗ ಕನ್ಸ್ಯೂಮರ್ ಕೊಡ್ತಕ್ಕಂಥ ಹಣಕ್ಕೆ ಸರಿಯಾಗಿರ್ತಕ್ಕಂಥ ಗುಣಮಟ್ಟದ ಸರಕು ಮತ್ತು ಸೇವೆಗಳನ್ನು ಕೊಡಬೇಕು. ಇಟ್ ಈಸ್ ದ ಡ್ಯೂಟಿ ಆಫ್ ಟ್ರೇಡರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್. ಅಂಡ್ ಆಲ್ಸೋ ಇಟ್ ಈಸ್ ದ ರೈಟ್ ಆಫ್ ಎವ್ರಿ ಕನ್ಸ್ಯೂಮರ್ ಟು ಗೆಟ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. It is the right of every consumer
ಟು ಗೆಟ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅದೇ ರೀತಿ ಪ್ರತಿಯೊಬ್ಬ ಗ್ರಾಹಕನ ಹಕ್ಕು ಏನಪ್ಪ ಅಂತಂದರೆ ಟು ಗೆಟ್ ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಗುಣಮಟ್ಟದ ಸರಕು ಮತ್ತು ಸೇವೆಗಳನ್ನು ಪಡಿತಕ್ಕಂಥದ್ದು ಪ್ರತಿಯೊಬ್ಬ ಗ್ರಾಹಕನ ಆದ್ಯ ಕರ್ತವ್ಯ. ಅದು ಅವನ ಹಕ್ಕು. ಅದು ಆದ್ಯ ಕರ್ತವ್ಯ ಅಲ್ಲದು ಅವನ ಹಕ್ಕು. ಬಟ್ ಇನ್ ರೀಸೆಂಟ್ ಡೇಸ್ the traders and producers cheated the consumers in many ways. ಆದರೆ ಇವತ್ತು ಅನೇಕ ವಿಧಗಳಲ್ಲಿ, ಅನೇಕ ರೀತಿಗಳಲ್ಲಿ ಮಾರಾಟಗಾರರು ಮತ್ತು ಉತ್ಪಾದಕರು ಈ ಒಂದು ಗ್ರಾಹಕರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ. ಟು ಸ್ಟಾಪ್ ದಿಸ್ ಹಿಂಡ್ರೆನ್ಸ್ ಮೀನ್ಸ್ ಅಬ್ಸ್ಟಕಲ್ಸ್ ಆರ್ ಹರ್ಡಲ್. ಅಂದರೆ ಈಗ ಏನಾಗಿದೆ ಅಂದರೆ ಈ ಒಂದು ಗ್ರಾಹಕರಿಗೆ ಸರಿಯಾಗಿರ್ತಕ್ಕಂಥ ಗುಣಮಟ್ಟದ ವಸ್ತುಗಳನ್ನು ಪೂರೈಕೆ ಮಾಡುವಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಮೋಸ ವಂಚನೆಗಳು ಆಗ್ತಾ ಇದ್ದಾವೆ. ಸೊ ಸ್ಟಾಪ್ ದಿಸ್ ಹಿಂಡ್ರೆನ್ಸ್ ಮೀನ್ಸ್ ಡಿಲೇ ಆರ್ ಅಬ್ಸ್ಟಕಲ್ಸ್. ಏನು ಅಬ್ಸ್ಟಕಲ್ಸ್ ಆಗ್ತದೆ, ಇಂಪಿಡಮೆಂಟ್ಸ್ ಏನಾಗ್ತಾ ಇದೆ, ಅಬ್ಸ್ಟಕಲ್ಸ್ ಅಥವಾ ಇಂಪಿಡಮೆಂಟ್ಸ್ ಏನು ಅಡೆತಡೆಗಳೇನು ಬರ್ತಾ ಇದ್ದಾವೆ, ಮೋಸ ಏನಾಗ್ತಾ ಇದೆ. ಟು ಸ್ಟಾಪ್ ದಿಸ್ ಹಿಂಡ್ರೆನ್ಸ್ ಸಮ್ ಸೋಷಿಯಲ್ ಆರ್ಗನೈಸೇಷನ್ ಸ್ಟಾರ್ಟೆಡ್ ಸಮ್ ಮೂವ್ಮೆಂಟ್ಸ್. ಆಗ ಕೆಲವೊಂದು ಸಾಮಾಜಿಕ ಸಂಘಟನೆಗಳು ಚಳುವಳಿಗಳನ್ನು ಆರಂಭಿಸಿದ್ವು. ಸೊ ದ ಫಸ್ಟ್ ಕನ್ಸ್ಯೂಮರ್ ಮೂವ್ಮೆಂಟ್ ಸ್ಟಾರ್ಟೆಡ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಇನ್ ಇಂಡಿಯಾ ದ ಪ್ಲಾನಿಂಗ್ ಕಮಿಷನ್ ಬ್ಯಾಕ್ಡ್ ದ ಐಡಿಯಾಸ್ ಆಫ್ ಫೌಂಡೇಶನ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್ ಇನ್ 1956, ಬಟ್ ಇಟ್ ವಾಸ್ ನಾಟ್ ಎಫೆಕ್ಟಿವ್. ಭಾರತದಲ್ಲೂ ಸಹ ನಮ್ಮ ಒಂದು ಯೋಜನಾ ಆಯೋಗ ಈ ಒಂದು ಭಾರತೀಯ ಗ್ರಾಹಕರ ಅಸೋಸಿಯೇಷನ್ ಏನಿತ್ತು, ಈ ಅಸೋಸಿಯೇಷನ್ನಿಂದ ಕೆಲವೊಂದು ಸಲಹೆಗಳನ್ನು ಪಡ್ಕೊಂಡು ಅದನ್ನು ತನ್ನ ಗ್ರಾಹಕ ಹಕ್ಕುಗಳಲ್ಲಿ, ಗ್ರಾಹಕರ ರಕ್ಷಣಾ ಕಾಯ್ದೆಯಲ್ಲಿ ಸೇರಿಸಿದರೂ ಸಹ ಬಟ್ ಇಟ್ ವಾಸ್ ನಾಟ್ ಎಫೆಕ್ಟಿವ್. ಅಷ್ಟೊಂದು ಎಫೆಕ್ಟಿವ್ ಆಗಿ ಅದು ಕಾರ್ಯಗತ ಆಗಲಿಲ್ಲ. ದ ರಿಯಲ್ ಬಿಗಿನಿಂಗ್ ಆಫ್ ದ ಕನ್ಸ್ಯೂಮರ್ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಇನ್ 1965. ನಿಜವಾಗಿರ್ತಕ್ಕಂಥ ಗ್ರಾಹಕ ಚಳುವಳಿ ಶುರುವಾಗಿದ್ದು 1965ರಲ್ಲಿ. In 1965, some women of Mumbai started a movement called Aware. In 1965, some women of ಮುಂಬೈನಲ್ಲಿರ್ತಕ್ಕಂಥ ಕೆಲವೊಂದು ಮಹಿಳೆಯರು ಸ್ಟಾರ್ಟೆಡ್ ಎ ಮೂವ್ಮೆಂಟ್ ಕಾಲ್ಡ್ ಅವೇರ್ ಅಂತಕ್ಕಂಥ ಒಂದು ಚಳುವಳಿಯನ್ನು ಹುಟ್ಟು ಹಾಕಿದರು. ಅವೇರ್ ಅಂತಂದರೆ ದ ಅಸೋಸಿಯೇಷನ್ ಆಫ್ ವುಮೆನ್ ಎಗೇನೆಸ್ಟ್ ರೈಸಿಂಗ್ ಎಕ್ಸ್ಪೆನ್ಸಸ್. ಮಹಿಳೆಯರು ಹೆಚ್ಚುತ್ತಾ ಇರ್ತಕ್ಕಂಥ ಬೆಲೆಗಳನ್ನು ವಿರೋಧಿಸಿ ನಡೀತಕ್ಕಂಥ ಹೋರಾಟ. ಇದನ್ನು ಏನಂತ ಕರೆದ್ರು ಅವೇರ್. ಹೆಚ್ಚುತ್ತಿರುವ ಬೆಲೆ ಏರಿಕೆಯ ವಿರುದ್ಧ ನಡೆಸಿರ್ತಕ್ಕಂಥ ಒಂದು ಆಂದೋಲನ, ಅದಕ್ಕೆ ಅವೇರ್ ಅಂತಕ್ಕಂಥ ಹೆಸರನ್ನು ಕೊಟ್ಟು. ಎ ಮೀನ್ಸ್ ಅಸೋಸಿಯೇಷನ್, ಡಬ್ಲ್ಯೂ ಮೀನ್ಸ್ ವುಮೆನ್, ಎ ಮೀನ್ಸ್ ಅಗೇನೆಸ್ಟ್, ಆರ್ ಮೀನ್ಸ್ ರೈಸಿಂಗ್, ಇ ಮೀನ್ಸ್ ಎಕ್ಸ್ಪೆನ್ಸ್, shortly called as Aware. It is started in 1965 by women of Mumbai. Some organization established at national level and they started consumer movements. It is not stopped. It continued. Then some organization established some parts of the country and they started consumer movements. Among them, the Federation of Consumer Organization, the National Consumer Protection Council are very important. These two organizations started in India and they continued the consumer movements throughout the country or some parts of the country. Dear students, now I am going to discuss about the reasons for consumer exploitation. ಈಗ ಗ್ರಾಹಕನಿಗೆ ಶೋಷಣೆ ಯಾವ ರೀತಿ ಆಗ್ತಾ ಇದೆ, ಗ್ರಾಹಕರ ಶೋಷಣೆ ಕಾರಣಗಳೇನು ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ, ಡ್ಯೂರಿಂಗ್ ದ ಪಾಸ್ಟ್ ದ ಪ್ರೊಡ್ಯೂಸರ್ಸ್ ವರ್ ಸಪ್ಲೈಯಿಂಗ್ ಗೂಡ್ಸ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್ಸ್. ಈಗ ಬಹಳ ಹಿಂದೆ ಏನಾಗಿತ್ತಪ್ಪ ಅಂತಂದರೆ ದ ಪ್ರೊಡ್ಯೂಸರ್ಸ್ ವರ್ ಸಪ್ಲೈಯಿಂಗ್ ಗೂಡ್ಸ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್. ಉತ್ಪಾದಕ ಅಂತ ಏನಿದ್ದ ಇವನು ನೇರವಾಗಿ ಗ್ರಾಹಕರಿಗೆ ಸರಕುಗಳನ್ನು, ಸೇವೆಗಳನ್ನು ಒದಗಿಸ್ತಾ ಇದ್ದ. ಮೊದಲೆಲ್ಲ ಈ ರೀತಿಯಾಗಿರ್ತಕ್ಕಂಥದ್ದು ಇರಲಿಲ್ಲ. ನೇರವಾಗಿ ಯಾರಿಗೆ ಬೇಕೋ ಅವರೇ ಹೋಗಿ ತಗೊಂಡು, ಯಾರ ಹತ್ರ ಬೇಕಿತ್ತೋ ಅವ್ರ ಹತ್ರ ತಗೊಳ್ಬೋದಾಯಿತು. ವಿತೌಟ್ ಎನಿ ಹಿಂಡ್ರೆನ್ಸ್, ವಿತೌಟ್ ಎನಿ ಅಬ್ಸ್ಟಕಲ್ಸ್, ವಿತೌಟ್ ಎನಿ ಹರ್ಡಲ್ ಆಫ್ ಮಿಡ್ಲ್ಮನ್.
ಮಧ್ಯವರ್ತಿಯ ಕಾಟ ಇಲ್ಲಿರಲಿಲ್ಲ. ವೆನ್ ಅಗ್ರಿಕಲ್ಚರ್ ಆಕ್ಯುಪೇಷನ್ ಡೆವಲಪ್ಡ್, ಅವಾಗಿನ್ನ ಅಷ್ಟೊಂದು ವ್ಯವಸಾಯ ಇಂಪ್ರೂವ್ ಆಗಿರಲಿಲ್ಲ, ಕೇವಲ ಆಹಾರ ಧಾನ್ಯಗಳನ್ನು ಅಷ್ಟೇ ಬೆಳೀತಾ ಇದ್ರು. ವಾಣಿಜ್ಯ ಬೇಸಾಯ ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲದೆ ಇದ್ದಂಥ ಕಾಲದಲ್ಲಿ ದೇರ್ ವಾಸ್ ನೋ ಎಕ್ಸ್ಪ್ಲಾಟೇಷನ್. ಬಟ್ ವೆನ್ ಅಗ್ರಿಕಲ್ಚರಲ್ ಆಕ್ಯುಪೇಷನ್ ಡೆವಲಪ್ಡ್ ಇಟ್ ಚೇಂಜ್ಡ್ ದ ಮಾರ್ಕೆಟಿಂಗ್ ಮೆಥಡ್. ಆಗ ಈ ಒಂದು ಮಾರುಕಟ್ಟೆ ಪದ್ಧತಿಯಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ಆಯಿತು. The direct transaction between the producer and consumer has almost stopped. When the agriculture occupation developed, it changed the marketing method. Then the direct transaction between the producer and consumer has almost stopped. ಆಗ ಉತ್ಪಾದಕ ಮತ್ತು ಗ್ರಾಹಕರ ನಡುವೆ ನೇರವಾಗಿರ್ತಕ್ಕಂಥ ಒಂದು ವ್ಯವಹಾರ ನಿಂತೇ ಹೋಯಿತು. The price fixation of the goods and services was done mainly by the middleman. ಈಗ ಬೆಳೀತಕ್ಕಂಥ ಬೆಳೆಗಾರ ಅಥವಾ ಉತ್ಪಾದಕ ಒಂದು ಕಡೆ ಇದ್ದರೆ, ಕೊಡ್ತಕ್ಕಂಥ ಗ್ರಾಹಕ ಇನ್ನೊಂದು ಕಡೆ ಇದ್ದಾನೆ. ಇವರ ಮಧ್ಯೆ ಒಬ್ಬ ಮಿಡ್ಲ್ಮನ್, ಮಧ್ಯವರ್ತಿ, ಈ ಫಿಕ್ಸ್ ದ ಪ್ರೈಸ್, ಬೆಲೆಯನ್ನು ನಿಗದಿ ಮಾಡ್ತಾನೆ. ಪ್ರೈಸ್ ಫಿಕ್ಸೇಷನ್ ಡನ್ ಬೈ ದ ಮಿಡ್ಲ್ಮನ್. ಇವನು ಬೆಲೆಯನ್ನು ನಿಗದಿ ಮಾಡ್ತಾನೆ. ಸೊ ಕನ್ಸ್ಯೂಮರ್ಸ್ ಹ್ಯಾಡ್ ಟು ಫೇಸ್ ವೇರಿಯಸ್ ಡಿಫಿಕಲ್ಟೀಸ್ ಆ್ಯಂಡ್ ಪ್ರಾಬ್ಲಮ್ಸ್. ಈ ಕಡೆ ಬೆಳೆದಂಥ ಅಥವಾ ಉತ್ಪಾದನೆ ಮಾಡಿದಂಥ ಉತ್ಪಾದನೆಗೂ ಲಾಭ ಇಲ್ಲ, ಕೊಡ್ತಕ್ಕಂಥ ಗ್ರಾಹಕನಿಗೂ ಲಾಭ ಇಲ್ಲ, ಲಾಭ ಎಲ್ಲ ಮಧ್ಯವರ್ತಿಯ ಪಾಲಾಗುತ್ತೆ. ಸೊ ಕನ್ಸ್ಯೂಮರ್ಸ್ ಹ್ಯಾಡ್ ಟು ಫೇಸ್ ವೇರಿಯಸ್ ಡಿಫಿಕಲ್ಟೀಸ್ ಆ್ಯಂಡ್ ಪ್ರಾಬ್ಲಮ್ಸ್. ದೇ ಇನ್ಕರ್ಡ್ ಮೆನಿ ಲಾಸಸ್. ಇದರಿಂದ ಅವರಿಗೆ ಸಾಕಷ್ಟು ನಷ್ಟ ಆಗೋಯ್ತು, ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಯಿತು. ಇಲ್ಲಿ ಉತ್ಪಾದಕನಿಗೂ ಲಾಭ ಇಲ್ಲ, ಗ್ರಾಹಕನಿಗೂ ಲಾಭ ಇಲ್ಲ, ಮಧ್ಯದಲ್ಲಿ ಹಣವನ್ನು ಮಾಡ್ತಕ್ಕಂಥವನು ಈ ಮಧ್ಯವರ್ತಿ ಆಗಿರ್ತಾನೆ. ಈ ಮಧ್ಯೆ ಇನ್ನೊಂದೇನು ಬಂದಿದೆ ಅಂದರೆ ಟೆಲಿಶಾಪಿಂಗ್ ಅಂತ ಬಂದಿದೆ. ದ ಕನ್ಸ್ಯೂಮರ್ ಕ್ಯಾನ್ ಸಿಟ್ ಅಟ್ ಹೋಮ್ ಅಂಡ್ ಡೈರೆಕ್ಟ್ಲಿ ಬೈ ದ ಗೂಡ್ಸ್ ಫ್ರಮ್ ದ ಟ್ರೇಡರ್ಸ್ ಥ್ರೂ ಮೀಡಿಯಾ ಈಸ್ ಕಾಲ್ಡ್ ಟೆಲಿಶಾಪಿಂಗ್. ಈಗ ಮಾಧ್ಯಮಗಳ ಮೂಲಕ ಈ ಒಂದು ಕುಳಿತಲ್ಲಿಯೇ ಮನೆಯಲ್ಲೇ ಕೂತ್ಕೊಂಡು ಸರಕುಗಳನ್ನು ಉತ್ಪಾದಕರಿಂದ ಅಥವಾ ಮಾರಾಟಗಾರರಿಂದ ನೇರವಾಗಿ ಕೊಡ್ತಕ್ಕಂಥದ್ದನ್ನು ಟೆಲಿಶಾಪಿಂಗ್ ಅಂತ ಕರಿತೀವಿ. ನಾವು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉದಾಹರಣೆ ಅಂತಾರೆ, ಈಗ ಮೊಬೈಲ್ಗಳಲ್ಲೇ ನಾವು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ ಇರ್ಬೋದು, ಬಟ್ಟೆ ಇರ್ಬೋದು, ಇನ್ನೊಂದು ಯಾವುದೇ ಒಂದು ವಸ್ತುವನ್ನು ನೇರವಾಗಿ ಮಾರುಕಟ್ಟೆಗಳಿಂದ ಕೊಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದನ್ನು ನಾವು ಟೆಲಿಶಾಪಿಂಗ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. Dear students, now I am going to explain about consumer. Here consumer is a person who buys goods or hires or avails services for a consideration called price or wages. ಇಲ್ಲಿ ಕನ್ಸಿಡರೇಷನ್ ಪ್ರೈಸ್ ಏನಿದೆ, ನಿರ್ದಿಷ್ಟಪಡಿಸಿದಂಥ ದರ ಅಥವಾ ಒಂದು ವೇತನಕ್ಕೆ ವಸ್ತುಗಳನ್ನು ಕೊಳ್ತಕ್ಕಂಥವನನ್ನು ನಾವು ಗ್ರಾಹಕ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಕನ್ಸ್ಯೂಮರ್ ಇಸ್ ಎ ಪರ್ಸನ್, ಹಿ ವಾಸ್ ಎ ಪರ್ಸನ್, ಹಿ ಬೈಸ್ ಗೂಡ್ಸ್, ಸರಕುಗಳನ್ನು ಕೊಳ್ತಾನೆ, ಆರ್ ಹೈರ್ಸ್, ಬಾಡಿಗೆ ಪಡ್ಕೊಳ್ತಾನೆ, ಆರ್ ಅವೈಲ್ ಸರ್ವಿಸಸ್, ಜಾರಿಯಲ್ಲಿರ್ತಕ್ಕಂಥ ಸೇವೆಗಳನ್ನು ಪಡ್ಕೊಳ್ತಾನೆ, ಫಾರ್ ಎ ಕನ್ಸಿಡರೇಷನ್ ಕಾಲ್ಡ್ ಪ್ರೈಸ್, ಅಂದರೆ ಚಾಲ್ತಿಯಲ್ಲಿರ್ತಕ್ಕಂಥ ನಿರ್ದಿಷ್ಟಪಡಿಸಿರ್ತಕ್ಕಂಥ ದರ, ಬೆಲೆ ಅಥವಾ ಆಗಿನ ಕೂಲಿಗೆ ಸಂಬಂಧಪಟ್ಟಂತೆ, ದರಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳನ್ನು ಪಡ್ಕೊಳ್ತಕ್ಕಂಥ ವ್ಯಕ್ತಿಯನ್ನು ನಾವು ಕನ್ಸ್ಯೂಮರ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಗೂಡ್ಸ್ purchased may be for self-consumption or meant for sale or for a commercial purpose. ಇಲ್ಲಿ ಗೂಡ್ಸನ್ನು ತಗೊಳ್ತಕ್ಕಂಥದ್ದು ಏನಕ್ಕೆ ಅಂತಂದರೆ ಮೇ ಬಿ ಎ ಫಾರ್ ಸೆಲ್ಫ್ ಕನ್ಸುಂಪ್ಷನ್, ನಮ್ಮ ಸ್ವಂತ ಉಪಭೋಗಕ್ಕಾಗಿ ಬಳಸ್ಬೋದು, ಅಂದರೆ ನಮ್ಮ ಬಳಕೆಗಾಗಿ ನಾವು ವಸ್ತುಗಳನ್ನು ಕೊಡ್ಬೋದು. ಅಥವಾ ಮೇಡ್ ಫಾರ್ ಸೇಲ್, ಈಗ ಹೆಚ್ಚಿನ ಒಂದು ಪದಾರ್ಥಗಳನ್ನು ತಗೊಂಬಂದು ನಾವು ಅವುಗಳನ್ನು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೂ ನಾವು ವಸ್ತುಗಳನ್ನು ಖರೀದಿ ಮಾಡ್ಬೋದು. ಉದಾಹರಣೆಗೆ ಬಟ್ಟೆ ಅಂಗಡಿಯವರು ಬಟ್ಟೆಯನ್ನು ಖರೀದಿ ಮಾಡಿ ಅದನ್ನು ಮಾರಾಟ ಮಾಡ್ತಾರೆ. ಫಾರ್ ಎ ಕಮರ್ಷಿಯಲ್ ಪರ್ಪಸ್ ಅಥವಾ ವ್ಯಾಪಾರೀಕರಣ, ವ್ಯಾಪಾರಕ್ಕೆ ಅಂತಲೇ ತಗೊಂಬಂದು ಅವರು ವಸ್ತುಗಳನ್ನು ಖರೀದಿ ಮಾಡೋದು ಸಹ ನಾವು ನೋಡ್ತೀವಿ. ಸೊ ಎವ್ರಿ ಕನ್ಸ್ಯೂಮರ್ ಹ್ಯಾಸ್ ಎ ಸರ್ಟೈನ್ ವಾಂಟ್ಸ್. ಇಲ್ಲಿ ಪ್ರತಿಯೊಬ್ಬ ಕನ್ಸ್ಯೂಮರ್ ಏನಿದ್ದಾನೆ, ಗ್ರಾಹಕ ಏನಿದ್ದಾನೆ, ಇವನಿಗೆ ತನ್ನದೇ ಆಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಬಯಕೆಗಳು ಇರ್ತವೆ. ಸೊ ಅವನು ಯಾವುದೋ ಒಂದು ಆಸೆಯನ್ನು ಇಟ್ಕೊಂಡೇ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಒಂದು ಹೊಸ ಬಟ್ಟೆ, ಈ ರೀತಿಯಾಗಿರ್ತಕ್ಕಂಥ ಬಟ್ಟೆಯನ್ನು ನಾನು ಹಾಕಬೇಕು, ಅಥವಾ ಈ ಬೈಕಲ್ಲೇ ನಾನು ಹೋಗಬೇಕು, ಈ ಕಾರನ್ನೇ ನಾವು ಕೊಡಬೇಕು
ಅಂತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಬಯಕೆಯಿಂದ ವಸ್ತುಗಳನ್ನು ಕೊಡ್ತಾ ಹೋಗ್ತಾನೆ. ಈ ಬೈಸ್ ಗೂಡ್ಸ್ ಟು ಸ್ಯಾಟಿಸ್ಫೈ ಈ ಬೈಸ್ ಗೂಡ್ಸ್ ಟು ಸ್ಯಾಟಿಸ್ಫೈ ಇಸ್ ವಾಂಟ್ಸ್. ತನ್ನ ಆಸೆಗಳನ್ನು ತೀರಿಸಿಕೊಳ್ಳಿಕ್ಕೆ, ತೃಪ್ತಿಪಡಿಸಲಿಕ್ಕೆ ಅವನು ಸರಕುಗಳನ್ನು ಖರೀದಿ ಮಾಡ್ತಾನೆ. ಇಟ್ ಈಸ್ ದ ಡ್ಯೂಟಿ ಆಫ್ ಎವರಿ ಪ್ರೊಡ್ಯೂಸರ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ದ ಕನ್ಸ್ಯೂಮರ್. ಇಟ್ ಈಸ್ ದ ಡ್ಯೂಟಿ ಆಫ್ ಎವರಿ ಪ್ರೊಡ್ಯೂಸರ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ದ ಕನ್ಸ್ಯೂಮರ್. ಈಗ ಒಬ್ಬ ಬೈಕ್ ಚೆನ್ನಾಗಿದೆ ಅಂತ ಅದನ್ನು ತಗೊಳ್ಬೇಕು ಅಂತಂದರೆ ಆ ಉತ್ಪಾದಕ ಅವನ ತೃಪ್ತಿಯನ್ನು ನೀಗಿಸುವಂತಹ ರೀತಿಯಲ್ಲಿ ಆ ಒಂದು ಸರಕುಗಳನ್ನು ಅವನು ಸಿದ್ಧಪಡಿಸಿರಬೇಕಾಗುತ್ತೆ ಅಥವಾ ಪ್ರೊವೈಡ್ ಮಾಡಬೇಕಾಗುತ್ತೆ. Ours is a free enterprises economy and consumer is regarded as the king and occupies a prime place. Nowadays in India there is a free enterprise economy. ಇವತ್ತು ಜಗತ್ತೇನಾಗಿದೆ ಅಂದರೆ ಮುಕ್ತ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ. Here consumer regarded as the king. ಇಲ್ಲಿ ಗ್ರಾಹಕನೇ ರಾಜ. And he occupies the prime place. But unfortunately, many times the consumers are neglected, exploited and cheated. ಆದರೆ ಗ್ರಾಹಕ ಹೆಸರಿಗೆ ಮಾತ್ರ ರಾಜಂತರ ಇದ್ದಾನೆ, ಆದರೆ ನಿಜವಾಗ್ಲೂ ಸಾಕಷ್ಟು ಬಾರಿ ಈ ನೆಗ್ಲೆಕ್ಟೆಡ್, ಅವನನ್ನು ತಿರಸ್ಕೃತವಾಗಿ ನೋಡಲಾಗ್ತಿದೆ, ಎಕ್ಸ್ಪ್ಲಾಯ್ಟೆಡ್, ಶೋಷಣೆ ಮಾಡಲಾಗಿದೆ, ಆ್ಯಂಡ್ ಆಲ್ಸೋ ಚೀಟೆಡ್, ಮೋಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ಸಫರ್ ಹೆವಿಲಿ. ಆದ್ದರಿಂದ ಗ್ರಾಹಕ ತುಂಬ ನಷ್ಟಕ್ಕೆ ಒಳಗಾಗಿದ್ದಾರೆ.